ನನ್ನ ಸ್ಥಿತಿ ಮಹಾಭಾರತದ ಕರ್ಣನಂತಾಗೋಯ್ತು ಹೀಗಂತ ಅತ್ಯಂತ ಭಾವುಕರಾಗಿ ಒಂದು ಮಾತನ್ನು ಹೇಳಿದ್ರು. ಮೈಸೂರಿನಿಂದ ಹೊರಟು ಬರುವಾಗ ಒಂದು ಮಾತನ್ನು ಹೇಳಿದ್ರು. ಅದರಲ್ಲೂ ಮುಖ್ಯವಾಗಿ ಖರ್ಗೆ ಅವರ ಜೊತೆಯಲ್ಲಿ ಮಹತ್ವದ ಮೀಟಿಂಗ್ ಆದಂತಹ ಸಂದರ್ಭದಲ್ಲಿ ನೋವು ತೋಡಿಕೊಂಡ್ರು. ಯಾರು? ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಅವರ ಬಣದ ಬಹುಪಾಲು ನಾಯಕರು, ಅವರ ಬೆಂಬಲಿಗರು, ಅಭಿಮಾನಿಗಳು ಇದೀಗ ಈ ವಿಚಾರವನ್ನು ಕೇಳಿ ಕನಲಿದ್ದಾರೆ. ಅವರು ಕೂಡ ಸಂಕಟ ಅನುಭವಿಸಿದ್ದಾರೆ ಅನ್ನುವಂಥದ್ದು ಒಂದು ಚರ್ಚೆ. ಮೈಸೂರಲ್ಲಿ ನನಗೆ ಮುಜುಗರ ಆಯಿತು, ಮುಜುಗರಕ್ಕಿಂತಲೂ ಹೆಚ್ಚಾಗಿ ತುಸು ಅಪಮಾನ ಆಯಿತು ಅನ್ನುವಂಥದ್ದು ಅವರ ದೂರು. ಎಐಸಿಸಿಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೇನೆ ಹೇಳಿದಂತಹ ದೂರು. ಒಂದು ಮೀಟಿಂಗ್ನ ಫೋಟೋ ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಅವರ ಬಲಗೈಯನ್ನು ಹಿಡ್ಕೊಂಡು ಖರ್ಗೆ ಅವರು ಮಾತಾಡ್ತಾರೆ, ಸಂತೈಸಿದ್ದಾರೆ. ಅದು ಸಾಕ್ಷಿ. ಯಾಕೆ ಕರ್ಣನ ಸ್ಥಿತಿ ಬಂತು ನನಗೆ ಅನ್ನೋದನ್ನ ಡಿ.ಕೆ. ಶಿವಕುಮಾರ್ ಅವರು ಹೇಳಿರಬಹುದು. ಒಂದು, ಈ ಹಿಂದೆ ನಾನು ವಿಷಕಂಠನಾಗಿದ್ದೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಅಸಲಿಗೆ ರಾಜ್ಯ ರಾಜಕಾರಣದ ಲೆಕ್ಕಾಚಾರಗಳನ್ನು ನೋಡಿದಾಗ ಆ ಕಡೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತಾರೆ, ಈ ಕಡೆ ಆಗಿಲ್ಲ ಅಂತಾರೆ, ಆಗಿದ್ರು ಕೊಡಲ್ಲ ಅಂತಾರೆ. ಸಾಕ್ಷಿ ಇಲ್ಲ. ಸಾಕ್ಷಿ ಇದ್ರೂ ಗಟ್ಟಿಯಾಗಿ ಕೇಳಂಗಿಲ್ಲ. ಒಂದು ವೇಳೆ ಕೇಳಿದ್ರೆ ಅಹಿಂದ ವಿರೋಧಿ ಅನ್ನುವಂತಹ ಹಣೆಪಟ್ಟಿ ಬರುತ್ತೆ. ಆದಾಗ್ಯೂ ದುಡ್ದಿದ್ದಾರೆ, ದುಡಿಮೆ ಇದೆ, ಸಾಕ್ಷಿ ಗುಡ್ಡೆ ಇದೆ, ಬೆವರಿದೆ, ಶ್ರಮ ವಹಿಸಿದ್ದಾರೆ. 2023 ರಾಜ್ಯ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬರೋಕ್ಕಿಂತ ಮುಂಚೆನೆ 136 ಗೆಲ್ತೀವಿ ಅನ್ನುವಂತಹ ಭವಿಷ್ಯವಾಣಿಯನ್ನ, ಕರಾರುವಕ್ಕಾದ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಕಳೆದ ಸಿದ್ದರಾಮೋತ್ಸವದ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ತಾಕತ್ತೇನು ಅನ್ನೋದನ್ನ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರು ಹೇಳಿದಂತೆ. ಅವರಂತಹ ಸಂಘಟನಾ ಚತುರ ಮತ್ತೊಂದು ಪಕ್ಷದಲ್ಲೂ ಸಿಗೋದಿಲ್ಲ ಅಂತ ಹೇಳಿದ್ರಂತೆ. ಅದನ್ನ ಒಂದು ಓಪನ್ ಮೀಟಿಂಗ್ ಅಲ್ಲಿ ಖುದ್ದು ಸಿದ್ದರಾಮಯ್ಯ ಅವರೇ ಡಿ.ಕೆ. ಶಿವಕುಮಾರ್ ಅವರನ್ನ ಹೊಗಳುವಂತಹ ಸಂದರ್ಭದಲ್ಲಿ ಹೇಳ್ತಾರೆ. ಅಂತಹ ನಾಯಕ ಯಾಕೆ? ಅವರ ಸ್ಥಿತಿ ಹೇಗಿದೆ ಅಂದರೆ, ಅವರ ಜಾಗದಲ್ಲಿ ನಿಂತು ನೋಡಿದ್ರೆ, ನಾನು ಪಕ್ಷಕ್ಕೋಸ್ಕರ ದುಡಿದಿದ್ದೀನಿ, ಶ್ರಮ ವಹಿಸಿದ್ದೀನಿ, ಓಡಾಡಿದ್ದೀನಿ, ಹೋರಾಡಿದ್ದೀನಿ, ಒಂದಷ್ಟು ಆರೋಗ್ಯದ ಸಮಸ್ಯೆ ಇದೆ, ಸಾಕಷ್ಟು ವೈದ್ಯಕೀಯ ಉಪಚಾರ ಡೈಲಿ ನಡೀತಿರುತ್ತೆ, ಮಾತ್ರೆಗಳನ್ನು ನುಂಗ್ತಿರ್ತಾರೆ, ಔಷಧಿ ತಗೋತಿರ್ತಾರೆ, ಆದರೂ ಓಡಾಡ್ತಿರ್ತಾರೆ. ಒಂದೊಂದು ಸಂದರ್ಭ ಅವರು ಆ ಮಾತ್ರೆಯ ಪವರ್ಗೆ ಸ್ವಲ್ಪ ವಾಲಾಡ್ದಾಗಲೂ ಕೂಡ ಎದುರಾಳಿಗಳು, ಮಾಧ್ಯಮದವರು ಎಲ್ಲ ಫುಲ್ ಟೈಟ್ ಆಗಿರಬೇಕು ಅನ್ನುವಂತಹ ಕಳಂಕವನ್ನು ಹಚ್ಚುತ್ತಾರೆ. ಅದರ ಮಧ್ಯೆ ರಾಜಕೀಯ ಯುದ್ಧ, ಅಂತರ್ಯುದ್ಧಗಳ ಮಧ್ಯೆಯೂ ಕೂಡ ವಿಲ ಒದ್ದಾಡ್ತಾರೆ. ಅಧಿಕಾರ ಹಂಚಿಕೆಯ ಲೆಕ್ಕಾಚಾರ ಆಗಿದೆಯೋ ಬಿಟ್ಟಿದೆಯೋ, ಆದರೆ ಡಿ.ಕೆ. ಶಿವಕುಮಾರ್ ಅವರಿಗೂ ಒಂದು ಅವಕಾಶ ಕೊಡಬೇಕು ಅನ್ನುವವರ ಸಂಖ್ಯೆ ಇದೆ. ಸಿದ್ದರಾಮಯ್ಯ ಅತ್ಯಂತ ಸೀನಿಯರ್, ಮಾಸ್ ಲೀಡರ್, ಅಹಿಂದ ನಾಯಕ. ಆ ಕಾರಣಕ್ಕೋಸ್ಕರನೇ ಡಿ.ಕೆ. ಶಿವಕುಮಾರ್ ಅವರು ಇಷ್ಟು ದಿನ ಸೈಲೆಂಟ್ ಆಗೇ ಇದ್ರು, ಏನೂ ಮಾತಾಡಲಿ. ಈಗಲೂ ಕೂಡ ನಂಗೆ ಬೇಕೇ ಬೇಕು, ಯಾವ ಕಾರಣಕ್ಕೂ ನಾನು ಬಿಡೋದಿಲ್ಲ ಅನ್ನುವಂತಹ ಪಟ್ಟು ಹಿಡಿದಿಲ್ಲ. ಟೈಮ್ ಬರುತ್ತೆ, ಶುಭಗಳಿಗೆ ಶುಭ ಮುಹೂರ್ತ ಅಂತೆಲ್ಲ ಪದೇ ಹೇಳ್ತಿರ್ತಾರೆ. ಇದೇ ಡಿ.ಕೆ. ಶಿವಕುಮಾರ್ ಅವರು ಪದೇ ಹೇಳಿದಂತಹ ಮತ್ತೊಂದು ವಿಚಾರ ಏನಂದ್ರೆ, ಬೇರೆ ಪಕ್ಷಗಳಲ್ಲಿನ ನಾಯಕರಿಗೂ ಕೂಡ ಅದು ಮಾದರಿ ಆಗುತ್ತೆ. ನಮ್ಮಲ್ಲಿ ವ್ಯಕ್ತಿ ಪೂಜೆ ಬೇಡ, ಪಕ್ಷ ಪೂಜೆ ಆಗಲಿ ಅಂತ. ಓಕೆ, ಆದರೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಇಂಥದ್ದೊಂದು ಮಾತನ್ನು ಹೇಳಿದ್ದಾರೆ ಅಂದರೆ, ನೋಡಿ ಇಲ್ಲಪ್ಪ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ, ಸಾಕ್ಷಿ ಹೈಕಮಾಂಡ್ ಅಂದರೆ ಹೈಕಮಾಂಡ್ ಬಾಯಿ ಬಿಟ್ಟು ಹೇಳಂಗಿಲ್ಲ, ಹೇಳೋದಿಲ್ಲ. ಒಂದು ವೇಳೆ ಗಟ್ಟಿಯಾಗಿ ಕೇಳಿದ್ರು ಕೂಡ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅದು ಸಮಸ್ಯೆ ಆಗುತ್ತೆ. ಸಿದ್ದರಾಮಯ್ಯ ಅವರನ್ನು ಒಪ್ಪಿಸಿ, ಎಲ್ಲರನ್ನು ಒಪ್ಪಿಸಿ, ಏನು ಇನ್ನುಳಿದ ಅವಧಿಗೆ CM ಪಟ್ಟದಲ್ಲಿ ಕೂರಬೇಕು ಅನ್ನುವಂತಹ ಮಹದಾಸೆ ಇಟ್ಕೊಂಡಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಕರ್ಣನ ಸ್ಥಿತಿನೇ ಆಗಿದೆ. ಆ ಕಡೆ ಇಲ್ಲ ನಾನು ಪಾಂಡವರ ಅಗ್ರಜ ಅಂತ ಹೇಳೋದಕ್ಕೂ ಆಗಲ್ಲ, ಪಾಂಡವರ ಪರವಾಗಿ ನಿಲ್ಲೋದಕ್ಕೂ ಆಗಲ್ಲ, ಕೌರವ ಪರವಾಗಿ ನಿಂತ್ಕೋಬೇಕು. ಕೃಷ್ಣ ಎಲ್ಲ ಹೇಳ್ತಾರೆ. ಆದ್ರೂ ಧರ್ಮ ಸಂಸ್ಥಾಪನೆಗೋಸ್ಕರ
ನನಗೆ ಯಾವುದೇ ತ್ಯಾಗಕ್ಕೂ ಕೂಡ ಸಿದ್ಧ ಅನ್ನುವಂತಹ ಒಂದು ಮಾತನ್ನು ಹೇಳುವಂಥದ್ದು ಮಹಾಭಾರತದಲ್ಲಿ ನೋಡ್ತೀವಿ. ಆದರೆ ಇಲ್ಲಿ ಅಧಿಕಾರ ಹಂಚಿಕೆಯ ಲೆಕ್ಕಾಚಾರಗಳು ಆಗಿವೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಅವರ ಬಣದ ಬಹುಪಾಲು ಜನ ಹೇಳ್ತಾರೆ. ನವೆಂಬರ್ 15ಕ್ಕೆ ಅವಕಾಶ ಸಿಗುತ್ತೆ, ಸಿದ್ದರಾಮಯ್ಯ ಅವರೇ ಬಿಟ್ಕೊಡ್ತಾರೆ ಅಂತಲೂ ಹೇಳ್ತಾರೆ. ಇದೆಲ್ಲದರ ಮಧ್ಯೆ ಸುರ್ಜೇವಾಲಾ ಅನ್ನುವಂತಹ ಒಬ್ಬ ಅಪಕ್ವ ನಾಯಕ, ಆತನ ಮಾತನ್ನು ಕೇಳಿಕೊಂಡು ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳುವುದ್ರ ಸುಮಾರು 15 ವರ್ಷಗಳ ಕಾಲ ದೆಹಲಿಯಲ್ಲಿ ಸುದೀರ್ಘ ವರದಿಗಾರಿಕೆಯನ್ನು, ರಾಜಕೀಯ ವರದಿಗಾರಿಕೆಯನ್ನು ಮಾಡಿದಂತಹ ಸೀನಿಯರ್ ಜರ್ನಲಿಸ್ಟ್ ಇದೇ ಒಂದು ಅಂಕಣವನ್ನು ಬರೆದಿದ್ರು. ಇತ್ತೀಚೆಗೆ ಬಹುಪಾಲು ಕಡೆ ಅದು ವೈರಲ್ ಆಯಿತು. ಸುರ್ಜೇವಾಲಾ ಅವರ ಆತುರದ ನಿರ್ಧಾರ ಡಿ ಕೆ ಶಿವಕುಮಾರ್ ಅವರನ್ನು ಪ್ರೇರೇಪಿಸಿದ ಮತ್ತು ಪ್ರಕ್ಷುಬ್ಧಗೊಳಿಸಿದ ರೀತಿ, ನೀತಿ, ರಿವಾಜು ಇವೆಲ್ಲ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಸ್ಫೋಟಗೊಳ್ಳಿಲ್ಲ. ಆದರೆ ಅವರ ಬೆಂಬಲಿಗ ಶಾಸಕರು ಸ್ಫೋಟಗೊಂಡ್ರು, ಇನ್ನೊಂದು ಚಾನ್ಸ್ ಬೇಕು ಅಂತ. ಆದರೆ ಮಾತುಕತೆ ಆಗಿದೆ ಅನ್ನೋ ಲೆಕ್ಕಾಚಾರದಲ್ಲೇ ನೋಡಿದ್ರೆ ದೇವರಾಜ ಅರಸು ಅವರ ದಾಖಲೆ ಮುಗಿದ 1 ವಾರಕ್ಕೆ ಸರಿಯಾಗಿ ನಾನೇ ಬಿಟ್ಕೊಡ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರ ಬಣ ಈಗಲೂ ಹೇಳ್ತಿದೆ. ಇವತ್ತಿನ ಸ್ಥಿತಿ ನೋಡಿ, ಅವರು KPCC ಅಧ್ಯಕ್ಷರಾಗಿ ಒಳ್ಳೆ ನಂಬರ್ ತಗೊಂಡಿದ್ದಾರೆ, ಕ್ಷೇತ್ರಗಳನ್ನು ಗೆಲ್ಲಿಸಿದ್ದಾರೆ, ಶಾಸಕರು ಇವರೇ ಬಿ ಫಾರಂ ಕೊಟ್ಟಂತಹ ಶಾಸಕರು ಇವತ್ತು ಗೆದ್ದಿದ್ದಾರೆ. ಅದರಲ್ಲಿ ಬಹುಪಾಲು ಜನ ಸಿದ್ದರಾಮಯ್ಯ ಅಂತಿದ್ದಾರೆ, ಕೆಲವು ಡಿ ಕೆ ಶಿವಕುಮಾರ್ ಅವರು ಅಂತಿದ್ದಾರೆ. ಓಕೆ, ಆದರೆ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಆಗಿದ್ರೆ ಓಕೆ, ಈಗ ಮತ್ತೆ ಆಯ್ಕೆ ಆಗಬೇಕು. ಅದಕ್ಕೂ ಮುಂಚೆ ಏನಾಗುತ್ತೋ, ಬಂಡಾಯ ಆಗ್ಬೋದು, ದಂಗೆ ಆಗ್ಬೋದು, ಕ್ಷಿಪ್ರಕ್ರಾಂತಿ ಆಗ್ಬೋದು, ಇವೆಲ್ಲ ಸವಾಲುಗಳ ಮಧ್ಯೆ ಪಕ್ಷದ ನಿಷ್ಠನಾಗಿಯೇ ಇರಬೇಕು. ಹೈಕಮಾಂಡ್ ಹೇಳಿದ ಮಾತನ್ನೇ ಕೇಳಬೇಕು. ಬೇರೆಯವರು ಸಾಕಷ್ಟು ಆಫರ್ ಕೊಟ್ಟಾಗ್ಲೂ, ಗೋಲ್ಡನ್ ಆಫರ್ ಕೊಟ್ಟಾಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕೇಳಲಿಲ್ಲ. ಇದರ ಜೊತೆಯಲ್ಲಿ ಮೂಲ ಕಾಂಗ್ರೆಸ್ಸಿಗರು ಅನ್ನುವಂತಹ ದೊಡ್ಡ ಶಾಪ ಕಾಂಗ್ರೆಸ್ನಲ್ಲಿ. ಈ ಎಲ್ಲವನ್ನ ಸಹಿಸ್ಕೊಂಡು ಡಿ ಕೆ ಶಿವಕುಮಾರ್ ಅವರ ಸ್ಥಿತಿ ಇತ್ತೀಚೆಗೆ ನೋಡಿದಾಗ ಅಂತ ಅನಿಸುತ್ತೆ. ಮುಖ ತುಂಬ ಪೇಲವಾಗಿರುತ್ತೆ, ಏನೂ ಮಾಡದಂತಹ ಸ್ಥಿತಿಲಿ ಅವರಿರ್ತಾರೆ. ಆದರೆ ಇವತ್ತು ಬೆಂಬಲಿಗರ ಬಳಿ ಹೇಳ್ಕೊಂಡಿದ್ದು ಆ ಕರ್ಣನ ಸ್ಥಿತಿ ಆಗೋಯ್ತು ನಂದು ಅಂತ ಎಲ್ಲೋ ಒಂದು ಕಡೆ ತುಂಬ ಗೊತ್ತಿರುವಂಥವ್ರು ಕಣ್ಣೀರೇ ಹಾಕ್ಬಿಟ್ರು ಅನ್ನುವಂತಹ ಒಂದು ಮಾತನ್ನು ಕೇಳಿತ್ತು. ಡಿ ಕೆ ಶಿವಕುಮಾರ್ ಅವರ ಶ್ರಮ ಯಾರೇ ಆಗಿರಲಿ, ಅವರು ಪ್ರಾಮಾಣಿಕವಾಗಿ ದುಡಿದಿದ್ರೆ ಅವರ ಶ್ರಮಕ್ಕೆ ಬೆಲೆ ಇದ್ದೇ ಇರುತ್ತೆ. ಆದರೆ ಈ ಕ್ಷಣಕ್ಕೆ ಕೊಡಿ, ಈಗಲೇ ಕೊಡಿ ಅಂತ ಕೇಳುವಂತಹ ಸ್ಥಿತಿಲೂ ಅವರಿಲ್ಲ, ಕೇಳಲ್ಲ. ನಾವು ಮಾತಾಡಿದ್ದಕ್ಕೆ ಸಾಕ್ಷಿ ಇದೆ, ಆ ಸಾಕ್ಷಿ ಇದು ಅಂತ ತೋರಿಸೋದಕ್ಕೆ ಸಾಕ್ಷಿ ಇಲ್ಲ, ಇದ್ರೂ ಹೇಳಲ್ಲ. ಇದು ಡಿ ಕೆ ಶಿವಕುಮಾರ್ ಅವರ ಸ್ಥಿತಿ. ಎಲ್ಲ ಒಂದು ಕಡೆ ಅವರು ಹೇಳಿದ್ದಾರೆ ಎನ್ನಲಾಗ್ತಿರುವಂತಹ ನಾನು ಕರ್ಣನಂತಾಗಿ ಬಿಟ್ಟೆ ಅನ್ನುವಂತಹ ಮಾತು ಮತ್ತು ಅವರ ನೋವು, ಅವರ ಮುಖದಲ್ಲಿ ಕಾಣುವಂತಹ ಪೇಲವ ಮುಖಚರಿ ಎಲ್ಲವೂ ಕೂಡ ಒಂದೇ ಸಾಲಿಗೆ ಬಂದು ನಿಲ್ಲತ್ತೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಚಾನ್ಸ್ ಕೊಡಬೇಕಾ? ಕಮೆಂಟ್ ಮಾಡಿ.